ಎಲ್ಲರಿಗೂ ನಮಸ್ಕಾರ. ಅತ್ತೆ ಸೊಸೆ ಅಡಿಗೆ ಮನೆಗೆ ಸ್ವಾಗತ. ಈ ವಿಡಿಯೋದಲ್ಲಿ ಎಗ್ ಗ್ರೀನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದು ಸಾವ್ಜಿ ಸ್ಟೈಲ್ ಅಲ್ಲಿ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: 2 ಚಕ್ಕೆ, 2 ಪಲಾವ್ ಎಲೆ, ಒಂದು 8 ರಿಂದ 10 ಮೆಣಸು, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಸ್ಪೂನ್ ಎಗ್ ಮಸಾಲ, 1 ಸ್ಪೂನ್ ಕೊರಿಯಂಡರ್ ಪೌಡರು, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಕಸ್ತೂರಿ ಮೇಥಿ, ಎಣ್ಣೆ, ಒಂದು 10 ರಿಂದ 12 ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ, ಟೊಮ್ಯಾಟೊ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ 2ನ, ಒಂದು ಸ್ವಲ್ಪ ಹಸಿ ಕೊಬ್ಬರಿ, 5 ಮೊಟ್ಟೆ, 2 ಈರುಳ್ಳಿನ ಈ ತರ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಬಟ್ಲು ಪುದೀನ, 1 ಬಟ್ಲು ಕೊತ್ತಂಬರಿ. ಮೊದಲು ಗ್ರೇವಿ ಮಾಡ್ಕೋಬೇಕು. ಅದಕ್ಕೊಂದು ಚಿಕ್ಕ ಜಾರ್ ತಗೊಂಡಿದ್ದೀನಿ. ಮೆಣಸಿನಕಾಯಿ ಹಾಕೊಳ್ತಿದ್ದೀನಿ ಫಸ್ಟಿಗೆ, ಹಾಗೆ ಪುದೀನ ಎಲ್ಲ ಹಾಕೊಳ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿನೂ ಹಾಕೊಳ್ತಾ ಇದ್ದೀನಿ, ಹಾಗೆ ಒಂದು 8 ರಿಂದ 10 ಮೆಣಸಿನಕಾಳು. ನಾನು ಏಲಕ್ಕಿ ತೋರಿಸಿದ್ದಿಲ್ಲ, ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಹಾಕ್ತಾ ಇದ್ದೀನಿ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಾನು ಪೇಸ್ಟೇ ಯೂಸ್ ಮಾಡ್ತೀನಿ ಎಲ್ಲದಕ್ಕೂ, ಹಾಗಾಗಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಇಲ್ಲ ಅಂದರೆ ಶುಂಠಿ ಮತ್ತು ಅಲ್ಲ ಮತ್ತು ಬೆಳ್ಳುಳ್ಳಿನ ಹಾಗೆ ಸುಲಿದು ಹಾಕೋಬೋದು, ಸಿಪ್ಪೆ ಎಲ್ಲ ತೆಗೆದು. ಇದನ್ನ ರುಬ್ಕೊಂಡು ಬರ್ತೀನಿ, ರುಬ್ಕೊಂಡ್ಬಂದು ತೋರಿಸ್ತೀನಿ ಹೇಗಾಗಿದೆ. ಮಿಕ್ಸಿ ಹಾಕೊಂಡು ಬಂದಿದ್ದೀನಿ. ಇಷ್ಟ ಆದರೆ ಸಾಕು, ಈ ಥರ ರುಬ್ಕೋಬೇಕು. ಇದನ್ನ ನಾನು ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿದ್ದೀನಿ. ಪುದೀನ ಮತ್ತು ಕೊತ್ತಂಬರಿ ರುಬ್ಬಿದ್ದನ್ನ ಒಂದು ಬಟ್ಲಲ್ಲಿ ಹಾಕಿ ಇಟ್ಕೊಂಡು, ಅದೇ ಜಾರಲ್ಲಿ ಇದನ್ನ ತೊಳ್ಕೊಂಡು ಇವಾಗ ಹಸಿ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ. ಹಸಿ ಕೊಬ್ಬರಿ, ಹಾಗೆ ಕೊತ್ತಂಬರಿ, ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇದನ್ನು ಹಾಕೊಂಡು ರುಬ್ಕೊಂಬರ್ತೀನಿ. ರುಬ್ಕೊಂಬಂದಿದ್ದೀನಿ. ಇದು ಇಷ್ಟ ಆದರೆ ಸಾಕು. ಇವಾಗ ಇದನ್ನ ಬೇರೆ ಬಟ್ಲಿಗೆ ಹಾಕೊಂಡು ಇದೇ ಜಾರಲ್ಲಿ ನಾನು ಟೊಮೆಟೊ ರುಬ್ಕೊಂತೀನಿ. ಮತ್ತೆ ಅದೇ ಜಾರಲ್ಲಿ ಇದು ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಹಾಕೊಂಡು ರುಬ್ಕೊಂಡು ಬರ್ತೀನಿ. ಟೊಮೆಟೊ ರುಬ್ಕೊಂಡ್ ಬಂದಿದ್ದೀನಿ. ಇಷ್ಟ ಆದ್ರೆ ಸಾಕು. ಒಂದು ಪಾತ್ರೆ ಕಾಯ್ಸಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಬೇಕು. ಎಣ್ಣೆ ಸ್ವಲ್ಪ ಕಾದಿದೆ. ಇವಾಗ ಪಲಾವ್ ಎಲೆ ಹಾಗೂ ಚಕ್ಕೆನ ಹಾಕೊಳ್ತಾ ಇದ್ದೀನಿ. ಇವಾಗ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ. ಈ ಟೈಮಲ್ಲಿ ನಾನು ಇದನ್ನು ಪುದೀನ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ, ಅದನ್ನು ಹಾಕೊಳ್ತಾ ಇದ್ದೀನಿ. ಅದನ್ನು ಹಾಕೊಂಡು ಚೆನ್ನಾಗಿ ಇದು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಈರುಳ್ಳಿ ಹಾಗೆ ಮತ್ತು ಪುದೀನ ಪೇಸ್ಟು ಎರಡೂ ಚೆನ್ನಾಗಿ ಫ್ರೈ ಆಗಬೇಕು. ಇದು ಪುದೀನ ಪೇಸ್ಟು ಹಸಿ ವಾಸನೆ ಹೋಗಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಇದನ್ನು ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಿದೆ, ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಗರಂ ಮಸಾಲ, ಅರಿಶಿನ ಪುಡಿ, ಹಾಗೆ ಎಗ್ ಮಸಾಲ, ಸ್ವಲ್ಪ ಕಸ್ತೂರಿ ಮೇಥಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮ್ಯಾಟೊ ಗ್ರೇವಿ ಹಾಕ್ತಾ ಇದ್ದೀನಿ. ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಅದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಇದರಲ್ಲಿ ಇದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೋಬೇಕು ಎಣ್ಣೆಯಲ್ಲಿ. 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಈ ತರ ಸ್ವಲ್ಪ ಎಣ್ಣೆ ಬಿಡ್ತಾ ಇದೆ. ಈ ಟೈಮಲ್ಲಿ ನಾನು ಇದಕ್ಕೆ ಕೊಬ್ಬರಿ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕೊಂಡು ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಹೊಂದ್ಕೋಬೇಕು. ಇದು ಮಸಾಲ ಆ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಕೊಬ್ಬರಿ ಹಾಕಿದ್ಮೇಲೆ ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನ ಒಂದು 2 ನಿಮಿಷ ಕುದಿಯಕ್ಕೆ ಬಿಡ್ತೀನಿ. ಸ್ವಲ್ಪ ಇದನ್ನೆಲ್ಲ ಈ ತರ ಕೈ ಆಡಿಸಿ ಕುದಿಯಕ್ಕೆ ಬಿಡಿ. 2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೆ. ಇವಾಗ ತೆಗಿತಾ ಇದ್ದೀನಿ. ಈ ತರ ಚೆನ್ನಾಗಿ ನೀರು ಬಿಡಬೇಕು. ಚೆನ್ನಾಗಾಗಿದೆ. ಇವಾಗ ಈಗ ನಾನು ಇದಕ್ಕೆ ಮೊಟ್ಟೆ ಹಾಕೊಳ್ತಾ ಇದ್ದೀನಿ. ಮೊಟ್ಟೆನ ನಾನು ಈ ತರ 2 ಭಾಗ ಮಾಡಿ ಹಾಕ್ತಿದ್ದೀನಿ. ಒಂದರಲ್ಲಿ ಫುಲ್ ಬೇಕಾದ್ರೂ ಹಾಕೋಬಹುದು ನೀವು ಕುದಿಸ್ಬಿಟ್ಟು. ನಾನು ಈ ತರ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಒಂದರಲ್ಲಿ 2. ಇದು ಮೊಟ್ಟೆ ಹಾಕಿದ್ಮೇಲೆ ಒಂದ್ 2 ನಿಮಿಷ ಇದನ್ನ ಚೆನ್ನಾಗಿ ಕುದಿಯಕ್ ಬಿಡೋಣ. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಿಷ ಕುದಿಯಕ್ ಬಿಟ್ಟಿದ್ದೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನ ಈ ಮೊಟ್ಟೆ ಜೊತೆ ಮಸಾಲ ಎಲ್ಲ ಹೊಂದ್ಕೋಬೇಕು. ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀವು ಗ್ರೇವಿ ಸ್ವಲ್ಪ ನೀರಾಗಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀರು ಹಾಕೋಬಹುದು. ನನಗೆ ಜಾಸ್ತಿ ಬೇಡ ಅಂತ ನಾವು ಸ್ವಲ್ಪ ತಿಕ್ಕಾಗಿ ಮಾಡ್ಕೊಂಡಿದೀವಿ.
ಮೊಟ್ಟೆ ಹಾಕಿ ಕಲ್ಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಇದನ್ನ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿ ಒಂದೆರಡು ನಿಮಿಷ ಇದನ್ನ ಮುಚ್ಚಿ ಕುದಿಯಕ್ ಬಿಡೋಣ. 1 ನಿಮಿಷ ಆಗಿದೆ. ಇವಾಗ ತೆಗಿತಾ ಇದ್ದೀನಿ ಪ್ಲೇಟ್ನ. ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಇದು ಇಷ್ಟ ಆದ್ರೆ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಎಗ್ ಗ್ರೀನ್ ಗ್ರೇವಿ ರೆಡಿ ಆಗಿದೆ. ಇದನ್ನ ಅನ್ನದ ಜೊತೆ, ಚಪಾತಿ ಜೊತೆ, ಪರೋಟದ ಜೊತೆ ತಿನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.